ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನೀವು ಚೆನ್ನಾಗಿದ್ದೀರಿ ಅಂತಂದು ಹೇಳಿ ಭಾವಿಸಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಯಲಗೂರು ಹನುಮಪ್ಪನ ದೇವಾಲಯ. ನೋಡಿ ಫ್ರೆಂಡ್ಸ್, ಹೇಗಿದೆ ಯಲಗೂರೇಶ್ವರನ ಮಂದಿರ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಯಲಗೂರೇಶ್ವರನ ತೇರು ಇದೆ ನೋಡಿ ಫ್ರೆಂಡ್ಸ್. ಇದು ಯಲಗೂರೇಶ್ವರನ ತೇರು ನೋಡಿ ಫ್ರೆಂಡ್ಸ್. ಇಲ್ಲಿ ತೇರಿನ ಒಳಗಡೆ ಯಲಗೂರೇಶ್ವರನ ಫೋಟೋ ಇಟ್ಟಿದ್ದಾರೆ. ಮತ್ತು ನೋಡಿ ಫ್ರೆಂಡ್ಸ್, ಇದು ಯಲಗೂರೇಶ್ವರನ ತೇರು. ನಾವು ಈಗ ಮಂದಿರದೊಳಗೆ ಹೋಗೋಣ, ದ್ವಾರ ಬಾಗಿಲಿನ ಮುಖಾಂತರ. ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಅಂಗಡಿಗಳಿವೆ. ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಇದು ನೋಡಿ. ಮತ್ತು ಇಲ್ಲೊಂದು, ಮತ್ತು ಇನ್ನೊಂದು ದ್ವಾರ ಬಾಗಿಲದ ಒಳಗಡೆ ಮತ್ತೊಂದು ಬಾಗಿಲು. ಈ ಬಾಗಿಲದ ಮುಖಾಂತರ ಪ್ರವೇಶಿಸಬೇಕು. ನೋಡಿ, ಇಲ್ಲಿ ಹೂವಿನಿಂದ ಯಲಗೂರೇಶ ಪ್ರಸನ್ನ ಅಂತಂದು ಹೇಳಿ ಅಲಂಕಾರ ಮಾಡಿದ್ದಾರೆ. ಒಳಗಡೆ ದೇಗುಲ. ಇಲ್ಲಿ ಮಂದಿರದ ಒಳಗಡೆ ಆಂಜನೇಯ, ಎರಡು ಬದಿಗೂ ಆಂಜನೇಯ ಇದ್ದಾನೆ. ಯಲಗೂರೇಶನ ಪಕ್ಕದಲ್ಲಿ ಬಲಬದಿಯಲ್ಲಿ ಗಣಪತಿ ಇದ್ದಾನೆ ನೋಡಿ. ಇಲ್ಲಿ ಒಂದು ಯಲಗೂರೇಶ್ವರನ ಒಂದು ಬೆಳ್ಳಿಯಿಂದ ಮಾಡಿರ್ತಕ್ಕಂಥ ಬೃಹತ್ ವಿಗ್ರಹ. ನೋಡಿ, ನಾವು ಈ ದಿನ ಯಲಗೂರೇಶ್ವರನ ದರ್ಶನವನ್ನು ಪಡೆದೆವು. ಗುಡಿಯನ್ನು ಪ್ರದಕ್ಷಿಣೆ ಹಾಕುವಾಗ ಈ ಗುಡಿಯ ಸುತ್ತಮುತ್ತಲು ಈ ರೀತಿ ನೋಡಿ ರಾಮಾಯಣದ ಕಥೆಯನ್ನು ಬಿಂಬಿಸುವಂಥ ಚಿತ್ರಗಳಿವೆ ನೋಡಿ. ಇಲ್ಲಿ ಸೀತಾಮಾತೆಗೆ ಹನುಮಾನನು ಅಂಗುಷ್ಟಿಯನ್ನು ನೀಡುತ್ತಿರುವ ಚಿತ್ರ. ಇಲ್ಲಿ ನೋಡಿ ರಾಮ ಲಕ್ಷ್ಮಣರು ಇಲ್ಲಿ ರಾವಣನ ತಂಗಿಯನ್ನು ವಧೆ ಮಾಡುತ್ತಿರುವ ದೃಶ್ಯ.
ಶ್ರೀರಾಮ ಮತ್ತು ಹನುಮಾನ. ಇಲ್ಲಿ ಶಂಕರಾಚಾರ್ಯರ ಒಂದು ಭಾವಚಿತ್ರ. ಇಲ್ಲಿ ರಾಮ ಲಕ್ಷ್ಮಣ ಸೀತಾ ಹನುಮಾನನ ಚಿತ್ರ. ಇಲ್ಲಿ ಒಂದು ಉಗ್ರ ನರಸಿಂಹನ ಚಿತ್ರ. ಈ ರೀತಿ ಗುಡಿಯ ಬಲಭಾಗದಲ್ಲಿ ಎಡಭಾಗದಲ್ಲಿ ನೋಡಿ ಈ ರೀತಿಯಲ್ಲಿ ಮೇಲೆ ನರ್ತಕಿಯರು, ಇಲ್ಲಿ ಹನುಮಾನನು ಇಲ್ಲಿ ಸೇತುವೆಯನ್ನು ಕಟ್ತಾ ಇದ್ದಾರೆ ನೋಡಿ. ಮತ್ತು ಈ ಕಡೆಗೆ ಇನ್ನೊಂದು ಚಿತ್ರ. ಇಲ್ಲಿ ಉಗ್ರ ನರಸಿಂಹ, ಜೈ ಹನುಮಾನ. ಮತ್ತು ಈ ಭಾಗದಲ್ಲಿ ನೋಡಿ ಇಲ್ಲಿ ಅರಣ್ಯದಲ್ಲಿ ಸೀತಾದೇವಿಯನ್ನು ಭೇಟಿಯಾಗಲು ಬಂದ ಹನುಮಂತ. 1976ರಲ್ಲಿ ಇದರ ಒಂದು ನಿರ್ಮಾಣ ಕಾರ್ಯ ನಡೆದಿದೆ. ಈ ಒಂದು ಸುಂದರವಾದ ದೇವಾಲಯವನ್ನು, ಯಲಗೂರೇಶ್ವರ ದೇವಾಲಯವನ್ನು ನೋಡಿ ನಾವು ಸಂತೋಷಗೊಂಡೆವು. ಈ ಒಂದು ವಿಡಿಯೋವನ್ನು ನೀವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ನಾವು ಬೇರೆ ಬೇರೆ ಟಾಪಿಕ್ನೊಂದಿಗೆ ಮತ್ತೆ ಪುನಃ ನಾವು ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.